ನೋಡ್ರಿ ನೀವು ಸಂಗೀತ ಕಲಿತ ವಿದ್ಯಾರ್ಥಿಗಳನ್ನು ನೋಡ್ರಿ, ಕಲಿಯದೇ ಇರುವ ವಿದ್ಯಾರ್ಥಿಗಳನ್ನು ನೋಡ್ರಿ. ಅದು ಸಂಗೀತ ಇರಲಿ, ನೃತ್ಯ ಇರಲಿ, ವಾದನ ಇರಲಿ, ಗಾಯನ ಇರಲಿ, ನೋಡ್ರಿ ಆ ವಿದ್ಯಾರ್ಥಿಗಳ ಲಕ್ಷಣಗಳು, ಅವರ ನಡೆನುಡಿಗಳು ನೋಡ್ರಿ. ಅದರ ಬಗ್ಗೆ ಗಮನ ಇಲ್ಲದವ್ರ ಮಕ್ಕಳನ್ನು ಅಲ್ಲ, ನಾನು ಯಾರಿಗೂ ಹೇಳೋದಿಲ್ಲ. ಯಾದಕ್ಕೆ ಹೇಳ್ತೀನಿ? ಸಂಗೀತ ಕಲಿಸ್ರಿ, ಮಕ್ಕಳಿಗೆ ಸಂಗೀತ ಕಲಿಸ್ರಿ, ಇಲ್ಲ ಶಾಸ್ತ್ರ ಕಲಿಸ್ರಿ, ಇಲ್ಲ ವೇದ ಕಲಿಸ್ರಿ, ವೇದ ಅಧ್ಯಯನ ಮಾಡಿಸ್ರಿ, ವೇದ ಅಧ್ಯಯನ ಮಾಡಿಸ್ರಿ, ಯೋಗ ಕಲಿಸ್ರಿ ಮಕ್ಕಳಿಗೆ. ಇದು ಸಂಗೀತ, ಶಾಸ್ತ್ರೀಯ ಸಂಗೀತ ವೇದ ಅಧ್ಯಯನದಿಂದ ಬಂದದ್ದು, ಕೇವಲ ಮನರಂಜನೆಗಾಗಿಂದಲ್ಲ. ಸಂಗೀತ ವೇದ ಅಧ್ಯಯನಕ್ಕೆ ಬಂದಿದ್ದು. ಸಂಗೀತ ಹಾಡಿದರೆ ಮನಸ್ಸು ಒಂದು ಶಾಂತಗೊಳ್ಳಬೇಕು, ಆ ಮನಸ್ಸು ಚಂಚಲಕ್ಕೆ ಹೋಗಬೇಕು. ಸಂಗೀತ ಹಾಡೋನು ಹಾಗೆ ಇರಬೇಕು, ಕೇಳೋರು ಹಾಗೆ ಇರಬೇಕು. ಕೇಳೋರಿಗೂ ದೊಡ್ಡ ಸಂಸ್ಕಾರ ಅದ. ಎಷ್ಟೋ ಜನರಿಗೆ ಕೇಳೋರು ದೊಡ್ಡ ಸಂಸ್ಕಾರ ಬೇಕದು. ಎಷ್ಟೋ ಜನ ಮುಂದೆ